ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ ಅಲ್ಲಿ ಒಂದು ಹೆಲ್ದಿ ಡ್ರಿಂಕ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಇದು ಹೋಲಿ ಸ್ಪೆಷಲ್ ತಂಡೈ ಅಂತ. ಸೊ ಹೋಲಿ ಆಟ ಆಡೋ ಮೊದಲು ಅಥವಾ ಹೋಲಿ ಆಟ ಆಡೋ ನಂತರ, ಆಡಿ ಬಂದಾದ ನಂತರ ಇದನ್ನ ತಗೊಳ್ಬಹುದು. ಇದು ಬಾಡಿನ ಕೂಡ ಕೂಲ್ ಮಾಡುತ್ತೆ ಹಾಗೂ ಎನರ್ಜಿ ಡ್ರಿಂಕ್ ಅಂತ ಕೂಡ ಹೇಳ್ಬೋದು. ಸೊ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತಂಡೆ ಮಾಡಲಿಕ್ಕೆ ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟನ್ನು ತಗೊಂಡಿದ್ದೇನೆ. ಸೊ ಇದೊಂಥರ ಹೆಲ್ದಿ ಜ್ಯೂಸ್ ಅಂತಲೇ ಹೇಳ್ಬೋದು, ಹೆಲ್ದಿ ಡ್ರಿಂಕ್. ತುಂಬಾ ಒಳ್ಳೆಯದು, ಬಾಡಿಯನ್ನು ಕೂಲ್ ಮಾಡಲಿಕ್ಕೆ ಅಂತ ಹೇಳ್ತಾರೆ, ಶಕ್ತಿ ಎನರ್ಜಿ ಕೂಡ ಕೊಡುತ್ತೆ. ಸೊ ಇದನ್ನು ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ಬೋದು, ಬಟ್ ಈ ಹೋಲಿ ಸ್ಪೆಷಲ್ ಇದು. ಸೊ ಹೇಗೆ ಮಾಡೋದಂತ ನೋಡೋಣ. ಸೊ ನಾನಿಲ್ಲೊಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ನಾನಿಲ್ಲಿ ಒಂದು 8ರಿಂದ 10 ಸೋಕ್ಡ್ ಆಲ್ಮಂಡನ್ನು ತೊಗೊಂಡಿದ್ದೇನೆ. ಪ್ರತಿಯೊಂದನ್ನು ಸೋಕ್ ಮಾಡಿದರೆ ತುಂಬ ಒಳ್ಳೆಯದು. ವಾಶ್ ಮಾಡಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ಸೋಕ್ ಮಾಡಿ. ಸೊ ಸಿಪ್ಪೆನ ತೆಗಿಬಹುದು, ಹಾಗೆ ಕೂಡ ಹಾಕ್ಬೋದು. ನಾನಿಲ್ಲಿ ಹಾಗೇ ಹಾಕ್ತಾ ಇದ್ದೇನೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಗೋಡಂಬಿ ಒಂದು 8ರಿಂದ 10 ತೊಗೊಂಡಿದ್ದೇನೆ. ನೆಕ್ಸ್ಟ್ ಪಿಸ್ತಾ, ಇದು ಕೂಡ ನಾನು ಸೋಕ್ ಮಾಡಿ ಇಟ್ಕೊಂಡಿರೋದು. ಹಾಗೆ 1 ಸ್ಪೂನ್ ಆಗುವಷ್ಟು ಸೋಂಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ವಾಟರ್ ಮೆಲನ್ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಪಂಪ್ಕಿನ್ ಸೀಡ್ಸ್ ಬೇಕು ಅಂದರೆ ಪಂಪ್ಕಿನ್ ಸೀಡ್ಸ್ ಕೂಡ ಹಾಕ್ಕೊಳ್ಬೋದು. ಹಾಗೆ 1 ಸ್ಪೂನ್ ಆಗುವಷ್ಟು ಗಸಗಸೆ ಅಥವಾ ಪಾಪಿ ಸೀಡ್ಸ್. ಹಾಗೆ ಪೆಪ್ಪರ್ ಒಂದು 8-10 ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ರೋಸ್ ಪೆಟಲ್ಸನ್ನು ಹಾಕ್ತಾ ಇದ್ದೇನೆ. ಇದು ನಾನು ಡ್ರೈಡ್ ರೋಸ್ ಪೆಟಲ್ಸನ್ನು ಹಾಕ್ತಾ ಇದ್ದೇನೆ. ಫ್ರೆಶ್ ಇದ್ದರೆ ಫ್ರೆಶ್ ಕೂಡ ಹಾಕ್ಬೋದು. ರೋಸ್ ಪೆಟಲ್ಸ್ ಇಲ್ಲ ಅಂತಂದರೆ ರೋಸ್ ವಾಟರನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಇದನ್ನು ಕೂಡ ಸೋಕ್ ಮಾಡಿದ್ದೆ. ಹಾಗೆ ನಾನಿಲ್ಲಿ ಸ್ಯಾಫ್ರಾನ್ ಕೇಸರಿಯನ್ನು ಸ್ವಲ್ಪ ನೆನೆಸಿ ತಗೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ಳುವ. ಹಾಗೆ ಒಂದು 2ರಿಂದ 3 ಏಲಕ್ಕಿಯನ್ನು ಬಿಡಿಸಿ ತಗೊಂಡಿದ್ದೇನೆ, ಕಾರ್ಡಮಮ್. ಸೊ ಏಲಕ್ಕಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಫ್ಲೇವರ್ ಕಮ್ಮಿ ಬೇಕು ಅನ್ನೋರು ಕಡಿಮೆನೂ ಹಾಕ್ಕೊಳ್ಬೋದು. ನಂಗೆ ಸ್ವಲ್ಪ ಏಲಕ್ಕಿ ಫ್ಲೇವರ್ ಇಷ್ಟ, ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೇನೆ. ಹಾಗೆ ನಾನಿಲ್ಲಿ ಸ್ವಲ್ಪ ಖರ್ಜೂರವನ್ನು ಸೋಕ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಸ್ವೀಟಿಗಾಗಿ. ಸಕ್ಕರೆನ ಆರಾಮಾಗಿ ಹಾಕ್ಕೊಳ್ಬೋದು. ಸಕ್ಕರೆ ಇಲ್ಲಾಂದರೆ ಕಲ್ ಸಕ್ಕರೆ ಎಲ್ಲವನ್ನು ಕೂಡ ಹಾಕ್ಕೊಳ್ಬೋದು. ಸೊ ನಾನು ಬೇಡ ಅಂತ ಇದು ನನಗೆ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಖರ್ಜೂರ ಆ್ಯಡ್ ಮಾಡ್ಕೊಂಡಿದ್ದೇನೆ. ಸಕ್ಕರೆನ ಆರಾಮಾಗಿ ಹಾಕ್ಕೊಳ್ಬೋದು. ಮೊದಲಿಗೆ ನಾವು ಇದನ್ನು ಬ್ಲೆಂಡ್ ಮಾಡಿಕೊಳ್ಳುವ. ನಾನಿಲ್ಲಿ ಬಾಯ್ಲ್ಡ್ ಆಗಿರೋ ಮಿಲ್ಕನ್ನು ತಗೊಳ್ತಾ ಇದ್ದೇನೆ. ಸೊ ಸ್ವಲ್ಪ ಕುದಿಸಿ ಆರಿಸಿರೋದು. ಹಾಲು ಕಮ್ಮಿ ಆದರೆ ನಾವು ಎಕ್ಸ್ಟ್ರಾ ಹಾಲು ಸೇರಿಸ್ಕೊಳ್ಬೋದು. ಹಾಲನ್ನು ಸೇರಿಸ್ಕೊಂಡು ಎಷ್ಟು ಬೇಕಷ್ಟು ಅಂತ ಒಂದು ಕನ್ಸಿಸ್ಟೆನ್ಸಿ ನೋಡಿ ನಾವು ಅದನ್ನು ಬ್ಲೆಂಡ್ ಮಾಡಿಕೊಳ್ಳುವ. ಈ ರೀತಿಯಾಗಿ ಸ್ಮೂದಿ ಥರ ಬರುತ್ತೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ಸೊ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಬೇಕಂದರೆ ನಾವು ಇದನ್ನು ಫಿಲ್ಟರ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಒಂದು ಜಾರನ್ನು ತಗೊಂಡಿದ್ದೇನೆ. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಳ್ಳುವ. ಹೋಲಿ ಆಟ ಆಡ ಹೋಗೋ ಮೊದಲು ಅಥವಾ ಆಟ ಆಡಿ ಬಂದ ನಂತರ ಇದನ್ನು ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಎನರ್ಜಿ ಕೂಡ ಕೊಡುತ್ತೆ. ಮೇಲ್ಗಡೆಯಿಂದ ಸ್ವಲ್ಪ ಡೆಕೋರೇಷನ್ಗೆ ರೋಸ್ ಪೆಟಲ್ ಹಾಗೆ ಪಿಸ್ತಾವನ್ನು ಆ್ಯಡ್ ಮಾಡಿದ್ದೇನೆ. ಫೈನಲಿ ನಮ್ಮ ಹೋಲಿ ಸ್ಪೆಷಲ್ ತಂಡೈ ಹೆಲ್ದಿ ಡ್ರಿಂಕ್ ರೆಡಿ ಆಗಿದೆ. ಸೊ ತುಂಬಾ ಹೆಲ್ದಿಯಾಗಿರುವಂಥದ್ದು. ಇದು ತುಂಬ ಕೂಲಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು. ಹೀಟ್ ವೆದರ್ ಇರೋ ಕಡೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ
ಹೋಲಿ ಆಡೋ ಮೊದಲು ಅಥವಾ ಹೋಲಿ ಆಡಿದ ನಂತರ ಕೂಡ ಇದನ್ನು ಕುಡಿಬೋದು. ಇದೊಂದು ಎನರ್ಜಿ ಡ್ರಿಂಕ್ ಕೂಡ. ತುಂಬಾ ಚೆನ್ನಾಗಿದೆ. ಸೊ ಒಂದು ಎನರ್ಜಿ ಬೂಸ್ಟರ್ ಹೆಲ್ದಿ ಡ್ರಿಂಕ್. ಇದನ್ನು ಹೋಲಿ ಟೈಮಿಗೆ, ಹೋಲಿ ಫೆಸ್ಟಿವಲ್ ಆಡೋರು ಅಥವಾ ಹೋಲಿಗೆ ಮಾತ್ರ ಕುಡಿಬೇಕಂತ ಇಲ್ಲ. ಈ ಸಮ್ಮರ್ ಸೀಸನಲ್ಲಿ ಆರಾಮಾಗಿ ಕುಡಿಬೋದು. ನಮಗೆ ಮಕ್ಕಳು ತುಂಬ ಹೊರಗಡೆ ಆಟ ಆಡೋಕೆ ಹೋಗ್ತಾರೆ, ಡಿಹೈಡ್ರೇಷನ್ ಆಗುತ್ತೆ. ಸೊ ಆ ಟೈಮಲ್ಲೆಲ್ಲ ಇದನ್ನು ಆರಾಮಾಗಿ ಕುಡಿಬೋದು. ಅವರಿಗೆ ಆಟ ಆಡಲಿಕ್ಕೆ ಎನರ್ಜಿನೂ ಸಿಗುತ್ತೆ, ಅದೇ ರೀತಿ ನಮ್ಮ ಬಾಡಿಯನ್ನು ಸಹ ಕೂಲ್ ಮಾಡುತ್ತೆ. ಸೊ ಈ ನನ್ನ ಹೆಲ್ದಿ ಡ್ರಿಂಕ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲನ್ನು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ನನಗೆ ಇರಲಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ. ಯಾಕಂತಂದರೆ ನೀವು ಮಾಡೋ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ನನ್ನ ಚಾನಲನ್ನು ವ್ಯೂ ಮಾಡಿದ್ದಕ್ಕಾಗಿ. ಹಾಗೆ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.